ಅಂಗವಿಕಲರು ಇದಾರ ಅಂತ ನೀವು ವ್ಯಾಪ್ತಿಯಲ್ಲಿ ನೀವು ಇದೀರಾ ಅಂತ ನೋಡ್ಕೊಳ್ಳಿ. ಆಗ ನಿಮ್ ಬಗ್ಗೆ ನೀವು ಯೋಚನೆ ಮಾಡೋದಕ್ಕೆ ಅವಕಾಶ ಆಗುತ್ತೆ. ಅದಕ್ಕಾಗಿ ನಾವು ಇವಾಗ ಕೇಳ್ಕೆ ಅಂದ್ರೆ ಅಂಗವಿಕಲರ ಭಾಗವಹಿಸಿಕೆ ಇಲ್ಲ ಅಂತ ಅಂದಿದ್ದೆ. ಆದ್ರೆ ಅಲ್ಲಿ ನಮ್ಮ ಬದಲಾವಣೆ, ನಮ್ಮ ಜೀವನದ ಬದಲಾವಣೆ ಹೇಗಾಗುತ್ತೆ, ಅಂಗವಿಕಲರ ಭಾಗವಹಿಸಿಕೆ ಹೇಗಾಗುತ್ತೆ, ಇದನ್ನ ಯೋಚನೆ ಮಾಡಬೇಕು. ಸರ್ಕಾರದಲ್ಲಿ ಎಷ್ಟೇ ಗೈಡ್ ಲೈನ್ ಇದ್ರೂ ಸಹ ಗೈಡ್ ಲೈನ್ ಅನುಷ್ಠಾನ ಮಾಡೋ ಹಂತದಲ್ಲಿ ಅಧಿಕಾರಿಯ ವ್ಯವಸ್ಥೆ ಆಗಿರ್ಬೋದು, ಆಡಳಿತ ಎಲ್ಲಿ ತನಕ ಹೋರಾಟ, ಎಲ್ಲಿ ತನಕ ಹೋರಾಟ, ಎಲ್ಲಿ ತನಕ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ಸರಿ ಸಾಮಾನು ನೋಡ್ತೀನಿ ಅಂತ ಹೇಳ್ತೀವಿ, ಭಾಷಣದಲ್ಲಿ ಹೇಳ್ತೀರಾ ನೀವು. ಇಲ್ಲಿ ನೋಡಿದ್ರೆ ಅಂಗವಿಕಲರಿಗೆ ಏನೂ ಸವಲತ್ತಿಲ್ಲ. ನೀವು ಸಿದ್ದರಾಮಯ್ಯರೇ, ನೀವು ಅರ್ಥ ಮಾಡ್ಕೊಳ್ರಿ. ಕ್ಯಾಬಿನೆಟ್ ನ ಕುತ್ಕೊಂಡು AC ನ ಕುತ್ಕೊಂಡು ಏನ್ ಬೇಕಾದ್ರೂ ಮಾತಾಡ್ತೀರಾ. ಓಟ್ ತಗೋಬೇಕಾದ್ರೆ ಒಂದು, ಓಟ್ ತಗೊಂಡಿದ್ಮೇಲೆ ಒಂದು, ಮಿನಿಸ್ಟರ್ ಆದ್ಮೇಲೆ ಒಂದು, ಅವೆಲ್ಲ ನೋಡ್ರಿ ಪಾಠ ಕಲಿಸ್ಬೇಕಾಗ್ತದೆ ಮುಂದಿನ ದಿನ. ನಿಮಗೆ ನಾಚಿಕೆ ಆಗ್ಬೇಕು. ನಿಮಗೆ ಅಂಗವಿಕಲರು ಇವರು ಯಾರು ಅಂಗವಿಕಲರು, ಅವ್ರಿಗೆ ಏನು ಸವಲತ್ತು ಮಾಡ್ರಿ. ಏನು ಸುಮ್ಸುಮ್ಮನೆ ಬಸ್ ಫ್ರೀ ಮಾಡ್ತೀವಿ ಅಂತ ಹೇಳಿ ಮಾಡೋದು, ಅವೆಲ್ಲ ಬೇರೆ 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 ಸವಲತ್ತು ಕೊಡ್ಬೇಡ್ರಿ. ಯಾರು ಕೇಳ್ತಾ ಇಲ್ಲ. ಅಂಗವಿಕಲರಿಗೆ ಸವಲತ್ತು ಮಾಡ್ರಿ. ಮನೆ ಸಿದ್ದರಾಮಯ್ಯವರೇ, ಇವ್ರಿಗೆ ಮನೆ ಬೇಕು, ಮನೆ ಕೊಡ್ರಿ. ಇವರು ಪಾಸ್ ಬೇಕು, ಪಾಸ್ ಕೊಡ್ರಿ. ಎಲ್ಲ ಪಾಸ್ ಎಲ್ಲ ಫ್ರೀ ಇರಬೇಕು. ಇವ್ರಿಗೆ ಏನು ಸವಲತ್ತು ಇದಾವೆ, ಇಷ್ಟು ಬೇಡಿಕೆ ಇದಾವೆ. 6,000 ರೂಪಾಯಿ ಸಂಬಳ ಮಾಡ್ರಿ. ಇವಾಗ ಎಷ್ಟೈತೆ? 400 ರೂಪಾಯಿ ಐತೆ. ನಾಚಿಕೆ ಆಗಲ್ರಿ. 400 ರೂಪಾಯಿ ಐತೆ. 6,000 ರೂಪಾಯಿ ಸಂಬಳ ಮಾಡ್ಬೇಕು ಇವರಿಗೆ. ಅಂಗವಿಕಲರಿಗೆ ಎಲ್ಲ ಇಲಾಖೆಗಳಿಗೂ 5% ಅಂಗವಿಕಲರಿಗೆ 6,000 ರೂಪಾಯಿ ಸಂಬಳ ಬೇಕು. 6,000 ರೂಪಾಯಿ ಸಂಬಳ ಬೇಕು. ಆಮೇಲೆ ಇವ್ರಿಗೆ ವಿದ್ಯಾಭ್ಯಾಸ, ಮತ್ತೆ ಇವ್ರಿಗೆ ಏನು ಮೂಲಭೂತ ಸವಲತ್ತು, ಮತ್ತೆ ಸ್ಕೂಲಿಂದು, ಆಮೇಲೆ ಪಿಂಚಿನ್, ವಸತಿ, ಆಮೇಲೆ ಏನೇನೇನು ಸವಲತ್ತು ಬೇಕು, ನಾವೇನ್ ಬೇಡಿಕೆ ಇಟ್ಟಿದ್ವಿ ಇವೆಲ್ಲ ಕೊಡಲೇಬೇಕು. ರಾಜಕೀಯ ಮೀಸಲಾತಿ ಬೇಕು. ಆಮೇಲೆ ಈ ಬಜೆಟ್ನಾಗೆ ಇಲ್ಲೇಬೇಕು. ಈ ಬಜೆಟ್ನಾಗೆ ಇಲ್ಲ ಉಗ್ರ ಹೋರಾಟ ಮಾಡ್ತೀವಿ ನೋಡಿ ಸರ್. ನಾವೇನಿಲ್ಲ, ವಿಧಾನಸೌಧ ಮುತ್ತಿಗೆ ಹಾಕ್ತಿದೀವಿ. ಇನ್ನು ಮುಂದಿನ ದಿನಗಳೇ ನಾವು ವಿಧಾನಸೌಧ ಮುತ್ತಿಗೆ ಹಾಕೋದು ಪ್ರಯತ್ನ ಪಡ್ತೀವಿ. ಇನ್ನ ಜಾಸ್ತಿ ಜನ ಬರಬೇಕು, ಬರ್ತಾರೆ. ಇವತ್ತು ಎಲ್ಲರ ಹತ್ರ ನಾವು ಕೇಳ್ಕೊಳ್ಳೋದಿಷ್ಟೇ, ಯಾವತ್ತು ಈ ಒಂದು ಕರ್ನಾಟಕ ರಾಜ್ಯ ಏನು ಅಣ್ಣ ಬಸವಣ್ಣನವರು 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಜಾತಿ ಮತ್ತು ಲಿಂಗ ತಾರತಮ್ಯಕ್ಕಾಗಿ ಏನು ಕ್ರಾಂತಿ ಎಬ್ಬಿಸಿದ್ರು, ಅದೇ ಪುಣ್ಯಭೂಮಿಯಿಂದ ಇವತ್ತು ಅದೇ ಪುಣ್ಯಭೂಮಿಯಿಂದ ನಾವು ದೇಶದ 15 ಲಕ್ಷಕ್ಕೂ ಅಧಿಕ ಅಂಗವಿಕಲರ ಒಂದು ಸಮಾನತೆ ಮತ್ತು ಏಕತೆ ಮತ್ತು ಸಾರ್ವಭೌಮತ್ವಕ್ಕಾಗಿ ನಾವು ಈ ದಿನ ನಾವು ಬಸವ ಕಲ್ಯಾಣದಿಂದ ಬೆಂಗಳೂರು ಫ್ರೀಡಂ ಪಾರ್ಕ್ ವರೆಗೆ ಬೈಕ್ ರ್ಯಾಲಿ ಮತ್ತು ಕಾನೂನು ರಥಯಾತ್ರೆಯನ್ನು ಹಮ್ಮಿಕೊಂಡು ಈ ದಿನ ಬಂದಿದ್ದೇವೆ. ನಮ್ಮ ಉದ್ದೇಶ ಇಷ್ಟೇ, ಯಾವ ಸರ್ಕಾರವನ್ನಾಗಲಿ ಯಾವ ಅಧಿಕಾರಿಯನ್ನಾಗಲಿ ನಾವು ದ್ವೇಷಿಸಬೇಕನ್ನೋದಲ್ಲ. ನಮ್ಮ ಉದ್ದೇಶ ಇಷ್ಟೇ, ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಪೀಠಿಗೆಯನ್ನು ನೀವು ಕೈಯಲ್ಲಿ ಹಿಡ್ಕೊಂಡು ಹೇಳ್ತಾ ಇದ್ರೆ, ವ್ಯಕ್ತಿ ಗೌರವ ಮತ್ತು ಸಾಮಾಜಿಕ ನ್ಯಾಯ, ಸಾರ್ವಭೌಮತ್ವ ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ಪ್ರಮಾಣ ವಚನ ಭಾರತಾಂಬೆ ಹೆಸರಲ್ಲಿ ನೀವು ಏನು ಪ್ರಮಾಣ ವಚನ ಮಾಡ್ತೀರಿ, ಆ ಬಾಬಾ ಸಾಹೇಬರ ಒಂದು ಸಂವಿಧಾನಕ್ಕೆ ಅನ್ಯಾಯ ಮಾಡ್ತೀರಿ ಅನ್ನುವಂಥ ಮಾತನ್ನು ಇಟ್ಕೊಂಡು ನಮಗೆ ಯಾಕೆ ವ್ಯಕ್ತಿ ಗೌರವ ಇಲ್ಲ, ನಾವು ಮನುಷ್ಯರಲ್ವಾ, ನಾವು ವ್ಯಕ್ತಿಗಳಲ್ವಾ, ನಾವು ಸಾಮಾಜಿಕ ನ್ಯಾಯ ನಾವಲ್ವಾ ಅನ್ನುವಂಥ ಒಂದು ಮಾತನ್ನು ಇಟ್ಕೊಂಡು ನಾವು ಮಾನ್ಯ ಸಿದ್ದರಾಮಯ್ಯನವರೇ, ನೀವು ಕಾನೂನು ತಜ್ಞರು, ಯಾಕೆಂದ್ರೆ ನಿಮ್ಮಷ್ಟು ಕಾನೂನು ಯಾರು ಬಲ್ಲವರಿಲ್ಲ ಅಂತ ನಾವು ಭಾವಿಸಿದ್ದೇವೆ. ಯಾಕೆ ಅಂಗವಿಕಲರು ಕಂಡ್ರೆ ನಿಮಗೆ ಕಣ್ಣು ಕಾಣೋದಿಲ್ಲೇನ್ರಿ? ಕಣ್ಣು ಕಾಣದಿದ್ರೂ ಪರವಾಗಿಲ್ಲ, ನೀವು ಕಾನೂನಾದರೂ ಕೇಳಿಸ್ಕೊಳ್ಳಿ. ನಾವು ಬೇಕಾದ್ರೆ ಹೇಳ್ತೀವಿ, ನಿಮ್ಗೆ ಆಡಿಯೋ ಕ್ಯಾಸೆಟ್ ಬಂದಿದೆ, ಇಲ್ಲ ನಾವೇ ಬಂದು ನಿಮ್ಮ ಕಿವಿಯಲ್ಲಿ ಊದುತ್ತೀವಿ ನಾವು. 2016 ಕಾಯ್ದೆ ಏನು ಹೇಳ್ತದೆ ಅದಕ್ಕೆ ನಾವು ಕೇಳ್ತಾ ಇದ್ದೀವಿ. ಎಲ್ಲವರೆಗೂ ನಾವು ಆಳುವವರಾಗೋದಿಲ್ಲ, ಅಲ್ಲಿವರೆಗೂ ಅಧಿಕಾರ ಸಿಗೋದಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದನ್ನೇ ಹೇಳಿದ್ದಾರೆ,
ಆ ಅಧಿಕಾರ ಸಿಗದ ಹೊರತು ಅಭಿವೃದ್ಧಿ ಸಾಧ್ಯನೇ ಇಲ್ಲ ಅಂತ. ಹಾಗಾಗಿ ನಮ್ಮ ಅಂಗವಿಕಲರ ನಡೆ ರಾಜಕೀಯ ಕಡೆ ಅನ್ನುವಂಥ ಅಭಿಯಾನವನ್ನು ಹಮ್ಮಿಕೊಂಡು ಬಂದು ಇವತ್ತು ಇಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಬಂದು ಈ ಒಂದು ಮನವಿಯನ್ನು ಸ್ವೀಕರಿಸಿ ನಮ್ಗೆ ಅಧಿಕೃತ ಆದೇಶ ಹೊರಡಿಸೋರಿಗೆ ನಾವು ಎದ್ದೇಳೋದಿಲ್ಲ. ಒಂದ್ ವೇಳೆ ಅವ್ರು ಬರದೇ ಇದ್ರೆ ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಕುಂತಿದ್ದೇವೆ. ನಾಳೆ ಒಂದೇ ನಿಮಿಷ, ನಾಳೆ ಇನ್ನ ಸ್ವಲ್ಪ ದಿನದಲ್ಲಿ ಪ್ರತಿಯೊಬ್ಬ